ಮನವಿ ಪತ್ರವನ್ನು ಸ್ವೀಕಾರ ಮಾಡಿದಾಗ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಕಾರ್ಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಂಡವನ್ನ ನೇಮಕ ಮಾಡುವುದು ತ್ವರಿತವಾಗಿ ಆಗಬೇಕು ಅಂತಕ್ಕಂಥದ್ದೇ ಉದ್ದೇಶ ಈ ಪ್ರೆಸ್ ಕಾನ್ಫರೆನ್ಸ್. ಬಹಳಷ್ಟು ವಿಷಯಗಳು ಸಾಕ್ಷಿ ಫಿರ್ಯಾದಿದಾರರ ನಾಲೆಡ್ಜ್ನಲ್ಲಿದೆ. ಸಾಕ್ಷಿ ಫಿರ್ಯಾದಿದಾರರು ಕೂಡ ಪೊಲೀಸ್ ಪ್ರೊಟೆಕ್ಷನ್ ಬಹಳ ಅವಶ್ಯಕತೆ ಇದೆ. ನಿನ್ನೆ ಥರ್ಡ್ ಐ ಯೂಟ್ಯೂಬ್ನಲ್ಲಿ ಸ್ನೇಹಿತರು ಬಹಳ ಸಂಕ್ಷಿಪ್ತವಾಗಿ ನಿನ್ನೆ ಏನು ನಡೆದಿದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಎಲ್ಲ ಪಬ್ಲಿಕ್ ಡೊಮೈನ್ ನಲ್ಲಿ ಇದೆ. ಇದು 3 ವಾರ ಆದರೂ ಕೂಡ ಸಾಕ್ಷಿ ಫಿರ್ಯಾದಿದಾರ ಪೊಲೀಸ್ನವರಿಗೆ ನಾನು ಎಲ್ಲಿ ಹೆಣಗಳನ್ನ 95ನೇ ವರ್ಷದಿಂದ ಅವರು ಕೆಲಸದಲ್ಲಿ ಇದ್ದಾಗ 2004ರವರೆಗೆ ಮಾಡಿದ್ದೀನಿ ಅಂತಕ್ಕಂಥದ್ದು ನಾನು ತೋರಿಸ್ತೀನಿ. ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಕ್ರಮ ಜರುಗಿಸಬೇಕು. ಫಿಂಗರ್ ಪ್ರಿಂಟ್ಸ್ ಎಕ್ಸ್ಪರ್ಟ್ಸ್ ಬೇಕು, FSL ಎಕ್ಸ್ಪರ್ಟ್ಸ್ ಬೇಕು, ಮತ್ತೆ ಮಹಜರ್ಗಳು ಬರೆಯಬೇಕು. ಕಾರ್ಯವನ್ನು ತ್ವರಿತವಾಗಿ ಮಾಡತಕ್ಕಂಥ ಅವಶ್ಯಕತೆ ಇರುವಾಗ ನಿನ್ನೆ ಒಂದು ಶವವನ್ನ ತೆಗಿತೀವಿ ಅಂತ ಹೇಳುವಾಗ ಪೊಲೀಸ್ನವರು FIR ರಿಜಿಸ್ಟರ್ ಮಾಡಿದ ಮೇಲೆ ತನಿಖೆಯನ್ನ ಕಾನೂನಿನ ಪ್ರಕಾರವಾಗಿ ತ್ವರಿತವಾಗಿ ಮಾಡಬೇಕಾಗಿರ್ತಕ್ಕಂತಹ ಶಾಸನಬದ್ಧ ಕರ್ತವ್ಯ ಮತ್ತು ಸಂವಿಧಾನಬದ್ಧ ಕರ್ತವ್ಯ ಪೊಲೀಸ್ ಅಧಿಕಾರಿಗಳಿಗೂ ಇದ್ದರೂ ಕೂಡ ಇದನ್ನ ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ, ಮಂದಗತಿಯಲ್ಲಿ ಮಾಡ್ತಿದ್ದಾರೆ. ಇದಕ್ಕೆ ಕಾರಣಗಳು ನೀವು ಇನ್ಫರೆನ್ಸ್ ಡ್ರಾ ಮಾಡಬಹುದು. ಇದರ ಹಿಂದೆ ಇದರ ಶಕ್ತಿಗಳು ಏನೇನು ನಡೆಯುತ್ತಿರ್ತವೆ ಅಂತಕ್ಕಂಥದ್ದು. ಆದ್ರಿಂದ ಈ ಸ್ವತಂತ್ರ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳ ಅಂತಕ್ಕಂಥ ಪುಣ್ಯಕ್ಷೇತ್ರ ಅಂತಕ್ಕಂಥದ್ರಲ್ಲಿ ಕೋಟ್ಯಾಂತರ ಜನರು ಭಕ್ತಾದಿಗಳಲ್ಲಿ ಹೋಗುವಾಗ ಇಂತಹ ಕೃತ್ಯಗಳು, ಅಪರಾಧಗಳು, ಮಹಾ ಅಪರಾಧಗಳು ನಡೆದಿರುವಾಗ, ಜನರ ಹತ್ಯೆಗಳನ್ನು ಮಾಡಿ ಹೂಣಿರುವಾಗ ಹೂಣಿರ್ತಕ್ಕಂತಹ ಒಬ್ಬ ಸಾಕ್ಷಿ ಫಿರ್ಯಾದಿದಾರನೇ ಮುಂದೆ ಬಂದು ನಾನು ಹೇಳ್ತೀನಿ ಅಂತ ಹೇಳುವಾಗ 3 ವಾರ ಆದರೂ ಕೂಡ ಇದರ ಬಗ್ಗೆ ಗೃಹ ಸಚಿವರ ಪ್ರತಿಕ್ರಿಯೆ ಮತ್ತು ತನಿಖಾಧಿಕಾರಿಗಳ ಮಂದಗತಿಯ ಕಾರ್ಯ ಅದು ನಾವು ಬೆತ್ತಕ್ಕಂಥದ್ದಲ್ಲ. ಆ ದಿಕ್ಕಿನಲ್ಲಿ ಅವರು ಆದ್ದರಿಂದ ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಇವತ್ತು ನಿಮ್ಮೆಲ್ಲರನ್ನು ಕೂಡ ಆಹ್ವಾನಿಸಿದ್ವಿ. ಈ ದೇಶದಲ್ಲಿ ಬದಲಾವಣೆ ಆಗಬೇಕಾದ್ರೆ ಪ್ರೆಸ್ ಈಸ್ ದಿ ಮೋಸ್ಟ್ ವಾಚ್ ಡಾಗ್. ಪ್ರೆಸ್ನಿಂದ ಬಹಳಷ್ಟು ಕೃತ್ಯಗಳು, ಅಪರಾಧಗಳು, ಸರ್ಕಾರಗಳನ್ನು ಉಳಿಸ್ತಕ್ಕಂತಹ ಶಕ್ತಿ ಪ್ರೆಸ್ನವ್ರಿಗೆ ಮಾತ್ರ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಒಪ್ಪಬೇಕಾಗಿದೆ, ಅದಕ್ಕೆ ಗೌರವಿಸಬೇಕಾಗಿದೆ. ಇದೇ ಸಂದರ್ಭದಲ್ಲಿ ನಾನು ಸರ್ವೋಚ್ಚ ನ್ಯಾಯಾಲಯದಲ್ಲಿ, ಉಚ್ಚ ನ್ಯಾಯಾಲಯಗಳಲ್ಲಿ ಪ್ರೆಸ್, ದಿ ಜರ್ನಲಿಸ್ಟ್ ಆಸ್ ಅನ್ ಆಕ್ಟಿವಿಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಈಸ್ ದಿ ವೋಲ್ಗಾ ಟೆಲಿಸ್. ವೋಲ್ಗಾ ಟೆಲಿಸ್ ಈಸ್ ಎ ಜರ್ನಲಿಸ್ಟ್ ಫ್ರಮ್ ಬಾಂಬೆ. ಅವರು ಸಂವಿಧಾನದ ಪೀಠದಲ್ಲಿ ಈ ಸ್ಲಮ್ ಡಲರ್ಸ್ಗೆ ಮತ್ತು ಸ್ಟ್ರೀಟ್ ವೆಂಡರ್ಸ್ಗೆ ಫಂಡಮೆಂಟಲ್ ರೈಟ್ಸ್ ಇದೆ ಅಂತಕ್ಕಂತಹ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ತೀರ್ಪನ್ನು ನೀಡಬೇಕಾಗಿದ್ದರೆ ಜರ್ನಲಿಸ್ಟ್ ಹ್ಯಾವ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತಿದ್ದೇನೆ. ಆದ್ರಿಂದ ಯು ಹ್ಯಾವ್ ಟು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಐ ಆಮ್ ವೆರಿ ಹ್ಯಾಪಿ ದಟ್ ಲಾರ್ಜ್ ನಂಬರ್ ಆಫ್ ದಿ ಕರೆಸ್ಪಾಂಡೆಂಟ್ಸ್, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದವರು ಬಹಳ ಜನ ಬರ್ತಿದ್ದೀರಿ, ಬಹಳ ಸಂತೋಷ ಆಗಿದೆ. ಆದರೆ ಇದನ್ನ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂತಹ ಕಾರ್ಯವನ್ನ ನೀವು ಮಾಡಿದ್ರೆ ಮಾತ್ರ ಅದು ಯಾವುದೇ ಸರ್ಕಾರ ಆಗಲಿ, ಯಾವುದೇ ಅಧಿಕಾರಿಗಳಾಗಲಿ, ಯಾವುದೇ ನ್ಯಾಯಾಲಯಗಳಾಗಲಿ ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನ ವಹಿಸಿ ತಪ್ಪಿತಸ್ಥರನ್ನ ಹುಡುಕಿ
ಸತ್ಯಶೋಧನೆಯನ್ನ ಮಾಡಿ ಇದು ಒಂದು ಸ್ವತಂತ್ರ ಭಾರತ ದೇಶದಲ್ಲಿ ಜನರಿಗೆ ಎಲ್ಲರಿಗೂ ಕೂಡ ಒಂದು ಧೈರ್ಯ ಸ್ಥೈರ್ಯದಿಂದ ಜೀವನ ಮಾಡ್ತಕ್ಕಂಥ ಒಂದು ವಾತಾವರಣವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನಾನು ಬಹಳ ತೀವ್ರವಾಗಿ ಯೋಚನೆ ಮಾಡಿ ಇಂತಹ ಒಂದು ಘಟನೆ ನಿವೃತ್ತಿಯಾಗಿ ನಾನು ಯಾವತ್ತೂ ಕೂಡ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗಿ ಅಡ್ರೆಸ್ ಮಾಡ್ತಕ್ಕಂಥ ಕ್ರಮ ಇಲ್ಲ, ಮಾಡಬಾರ್ದು ಅಂತಲ್ಲ. ಆದ್ರೆ ನಾವು ನಿವೃತ್ತಿ ಆದ್ಮೇಲೆ ಜನರ ಪರ ಜನರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದನ್ನ ನೋಡಿ ಅದು ತಟ್ಕೊಳಕ್ಕಾಗ್ದೇನೆ ನಾನು ಕೇಳಿದಾಗ ನಮ್ಮ ಸ್ನೇಹಿತರು ಬರ್ತೀನಿ ಅಂತ ಹೇಳಿದೆ. ಆದ್ರಿಂದ ನಿಮ್ಮ ಮುಂದೆ ನಾನು ಇಲ್ಲಿದ್ದೀನಿ. ಇಲ್ಲಿ ನಮ್ಮೆಲ್ಲರ ಕರ್ತವ್ಯ ಸಮಾಜದ ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ, ಸಂವಿಧಾನದ ಆಡಳಿತದ ವ್ಯವಸ್ಥೆಯಲ್ಲಿ, ಶಾಸನಗಳ ಅನ್ವಯ ಅಪರಾಧಗಳು ಯಾರೇ ಮಾಡಿದ್ರು ಕೂಡ ಸತ್ಯಶೋಧನೆಯನ್ನ ಮಾಡ್ತಕ್ಕಂತಹ ಜನರು ಇವಾಗ ಹಿಂದೆ ಸರಿತಾ ಇದ್ದಾರೆ. ಆದ್ರಿಂದ ಸಾಕ್ಷಿ ಫಿರ್ಯಾದುದಾರ ಅವರು 100 ದೇಹಗಳನ್ನ ಸಾಯಿಸಿರ್ತಕ್ಕಂಥ ದೇಹಗಳನ್ನ ನಾನು ನೋಡಿದ್ದೀನಿ, ನಾನು ತೋರಿಸ್ತೀನಿ, ಅದನ್ನೆಲ್ಲ ಎಕ್ಸ್ಯೂಮ್ ಮಾಡಿ ಇದಕ್ಕೆ ತನಿಖೆ ಮಾಡಿ ಅಂತ ಹೇಳಿ ಅವರು ಒತ್ತಡ. ಈ ಸಂದರ್ಭದಲ್ಲಿ ನಾನು ಏನ್ ಹೇಳ್ಬಯಸ್ತಿದ್ದೆ ಅಂತ ಹೇಳಿದ್ರೆ, ನಿನ್ನೆ ಒಂದು ಯೂಟ್ಯೂಬ್ ನಲ್ಲಿ ಮತ್ತೆ ಫಾರ್ಮರ್ ಸಬ್ ಇನ್ಸ್ಪೆಕ್ಟರ್